ರಾಜ್ಯದಲ್ಲಿ ಗಮನ ಸೆಳೆದಿರುವಂತಹ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಶಾಂತಿಯುತ ಎಲೆಕ್ಷನ್ಗೆ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವೋಟಿಂಗ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಗಲಕೋಟೆಯಲ್ಲಿನ ಸದ್ಯದ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, 20 ನಿಮಿಷ ಆಗ್ತಾ ಬಂತು ಸರಿಯಾಗಿ, ವೋಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಹೇಗೆ ಕಂಡು ಬರ್ತಾ ಇದೆ ಚಿತ್ರಣ? ಯಾವ ಮತಗಟ್ಟೆಯಲ್ಲಿ ತಾವಿದ್ದೀರಿ ಈಗ? ವಿನಾ ಏನೊಂದು ಬಾಗಲಕೋಟೆ ಉಪಚುನಾವಣೆ ಕದನಕ್ಕೆ ಸಂಬಂಧಪಟ್ಟಂತೆ ಏನು ಇಂದು ನಡೆದಿರತಕ್ಕಂಥ ಮತದಾನ ಈಗಾಗಲೇ ಬೆಳಗಿನ 7 ಗಂಟೆಯಿಂದಲೇ ಮತದಾನ ಶುರುವಾಗಿರುವಂಥದ್ದು. ಕ್ಷೇತ್ರದಲ್ಲಿ 322 ಮತಗಟ್ಟೆಗಳನ್ನ ಈಗಾಗಲೇ ಬಾಗಲಕೋಟೆ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾವೀಗ ಏನು ಬಾಗಲಕೋಟೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ನಂಬರ್ 4ರ ಒಂದು ಮತಗಟ್ಟೆ ಬಳಿ ಇದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಏನಂತಂದ್ರೆ ಈಗಾಗಲೇ ಬೆಳಗಿನಿಂದಲೇ ಏನಂತಂದ್ರೆ ಮತದಾರರು ಮತಗಟ್ಟೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುತೇಕ ಎಲ್ಲ ಮತದಾರರು ಕೂಡ ಬರುವುದರ ಜೊತೆಗೆ ಅಂದ್ರೆ ಇನ್ನು 7 ಗಂಟೆಗೆ ಮತದಾನ ಆರಂಭ ಆಗೋದ್ರ ಜೊತೆಗೆ ಏನಂತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಏನಂತಂದ್ರೆ ಮತದಾರರು ಇವತ್ತಿನ ದಿವಸ ಅಂತ ಮತಗಟ್ಟೆಗೆ ಬರುವುದರ ಮೂಲಕ ಮತದಾನ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೇವೆ. ಏನು 322 ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ 1564 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು ಮತ್ತು ಅದರ ಜೊತೆಗೆ ಏನಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣದಿಂದ 2500ಕ್ಕೂ ಅಧಿಕ ಏನಂತಂದ್ರೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ 2,59,000 ಏನು ಒಟ್ಟು ಮತದಾರರಿದ್ರೆ 1,32,000 ಮಹಿಳಾ ಮತದಾರರಿರುವಂತದ್ದು ಮತ್ತು ಅದರ ಜೊತೆಗೆ ಏನಂತ 1,26,000 ಪುರುಷ ಮತದಾರರು ಕೂಡ ಇರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ. ಬೆಳಗಿನಿಂದಲೇ ಏನಂತ ಸಾಕಷ್ಟು ಮತದಾರರು ಕೂಡ ಏನಂತಂದ್ರೆ ಈಗಾಗಲೇ ಮತಗಟ್ಟೆಗೆ ಲಗ್ಗೆ ಇಡುವುದರ ಮೂಲಕ ಮತದಾನ ಮಾಡಿ ಬರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಿದ್ದೇವೆ. ಮತ್ತು ಅದರ ಜೊತೆಗೆ ಏನಂತಾರೆ ಈಗಾಗಲೇ ಇಲ್ಲಿ ಬಾಗಿಲು ಬಳಿಯಲ್ಲೂ ಕೂಡ ಇರ್ತಕ್ಕಂಥ ಮತದಾರರು ಕೂಡ ಏನು ಮತಗಟ್ಟೆಗೆ ತೆರಳೋದು ಒಳಗಡೆ ಹೋಗುವುದರ ಮೂಲಕ ಮತದಾನ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ಏನಂತಂದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ಗಳ ಮಧ್ಯೆ ಒಂದು ನೇರ ಹಣಾಹಣಿ ಇರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಬಿಜೆಪಿ ವೀರಣ್ಣ ಚರಂತಿಮಠ ಆಗಿರ್ಬೋದು ಮತ್ತು ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರ ಮಧ್ಯೆ ಏನಂತಂದ್ರೆ ಬಹಳಷ್ಟು ಪೈಪೋಟಿ ಇರುವಂತದ್ದು ಈಗೆಲ್ಲ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಏನಂತಂದ್ರೆ ಮತದಾನ ಮಾಡಿ ಬಂದಿರತಕ್ಕಂಥ ಬಹುತೇಕ ಮತದಾರರು ಕೂಡ ಇಲ್ಲಿ ಇರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ವಿ. ಅಂದ್ರೆ ಕೆಲವೊಂದಿಷ್ಟು ಮತದಾರರು ಏನಂತಂದ್ರೆ ನೂತನ ಅಂದ್ರೆ ಇದೇ ಫಸ್ಟ್ ಟೈಮ್ ಮಾಡಿದ್ರೆ ಇನ್ನೂ ಕೂಡ ಏನಂತ ಮಹಿಳೆಯರು ಕೂಡ ಸಾಕಷ್ಟು ಏನಂತಾರೆ ಈಗ ಬೆಳಗಿನ 7 ಗಂಟೆಯಿಂದ ಸಾಕಷ್ಟು ಮಹಿಳೆಯರು ಕೂಡ ಏನಂತಂದ್ರೆ ಮತಗಟ್ಟೆಗಳಿಗೆ ಬರುವುದರ ಮೂಲಕ ಮತದಾನ ಮಾಡಿರುವಂತ ಅವರು ಮತಗಳನ್ನು ಹಾಕಿ ಬಂದಿರುವಂತದ್ದು ತೋರಿಸ್ತಾ ಇರುವ ಅದನ್ನು ಕೂಡ ಆ ಚಿಹ್ನೆಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೆಳಗಿನಿಂದಲೇ ಅಂದ್ರೆ ಚುರುಕಿನ ಮತದಾನ ಈಗಾಗಲೇ ನಡೀತಾ ಇರುವಂತದ್ದು. ಮತವನ್ನು ಮಾಡಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಮತದಾರರು ಕೂಡ ನಮ್ಮ ಜೊತೆಗಿರುವಂತದ್ದು. ಇವತ್ತು ತಾವು ಈಗ ಮತದಾನಕ್ಕೆ ಹೋಗ್ತಾ ಇದ್ರಿ, ತಾವು ಅವರೆಲ್ಲ ಈಗ ಮತದಾನ ಮಾಡಿ ಬಂದಿರುವಂತದ್ದು ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಈಗ ನೋಡ್ರಿ ಮುಂಜಾನೆ ಲಗುನ ಎದ್ದು ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನು ಆರಿಸಿ ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ನಾವು ಇಷ್ಟಪಡ್ತೀವಿ. ಮಹಿಳೆಯರೆಲ್ಲ ಜಿಲ್ಲಾಡಳಿತ ಪ್ರಮುಖವಾಗಿ ಏನು ಮಹಿಳೆಯರಿಗೆ 2 ಪಿಂಕ್ ಏನು ಮತಗಟ್ಟೆಗಳನ್ನು ಕೂಡ ಮಾಡಿರುವಂತ ಏನ್ ಹೇಳಕ್ಕೆ ಸಿದ್ಧತೆ ಬಗ್ಗೆ ನೋಡ್ರಿ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿದ್ದಾರೆ. ಮಹಿಳೆಯರು ಸಾಕಷ್ಟು ಖುಷಿಯಿಂದ ಬಂದು ಎಲ್ಲರೂ ಉಮೇಶ್ ಅಭ್ಯರ್ಥಿಯನ್ನು ಆರಿಸಿ ತರಬೇಕಂತ ಹೇಳಿ ಎಲ್ಲಾ ಬಹು ಖುಷಿಯಿಂದ ಅದಾರೆ. ಇನ್ನು ಕೂಡ ಇಲ್ಲಿರುವಂತದ್ದು ಇಲ್ಲಿ ಮತದಾರರು ಕೂಡ ಇರುವಂತದ್ದು. ನೀವು ಯಾವ ರೀತಿ ಉತ್ಸುಕರಾಗಿದ್ರಿ ಅಂತ ಸರ್? ಎಲ್ಲದಕ್ಕೂ ನಮಗೆ ಅನುಕೂಲ ಆಗಿದೆ. ಅನುಕೂಲ ಅಂದರೆ ಸರ್ ಎಲ್ಲ ಹೆಣ್ಣುಮಕ್ಕಳಿಗಾಯ್ತು, ಎಲ್ಲರಿಗೂ ಇದೆ ಅನುಕೂಲ ಆಗಿದೆ ಸರ್. ಇಲ್ಲಿ ಇರ್ತಕ್ಕಂಥ ಮತದಾರರು ಕೂಡ ಇರುವಂತದ್ದು. ಯಾಕಂದ್ರೆ ನಾವು ದೃಶ್ಯದಲ್ಲೂ ಕೊಂಡಬಹುದು. ಇಲ್ಲಿ ಒಂದೇ ಕಡೆ ಏನಂತಂದ್ರೆ ಏನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ 4ರಲ್ಲಿ ಒಟ್ಟಾರೆ 6 ಮತಗಟ್ಟೆಗಳಿರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಬೆಳಗಿನಿಂದಲೇ ಏನಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಬಹುತೇಕವಾಗಿ ಸಾಕಷ್ಟು ಜನರು ಕೂಡ ಇಲ್ಲಿ ಬರ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡಬಹುದು. ಯಾಕಂತಂದ್ರೆ ಏನೊಂದು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 322 ಮತಗಟ್ಟೆಗಳಲ್ಲೂ ಕೂಡ ಏನಂತಂದ್ರೆ ಬಹುತೇಕವಾಗಿ ನಾವು ಈ ಭಾಗದಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನೊಂದು ಈ ಒಂದು ಆವರಣ ಇದೆ, ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂತಂದ್ರೆ ಮತದಾರರು ಕೂಡ ಬರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಬೆಳಗಿನಿಂದಲೇ ಏನಂತಾರೆ ಬಾಗಲಕೋಟೆ ನಗರ ಭಾಗದಲ್ಲಿ ಏನಂತಾರೆ ಈಗಾಗಲೇ ಚುರುಕಿನ ಒಂದು ಮತದಾನ ಕೂಡ ನಡೀತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ಅದರಲ್ಲೂ ಮುಖ್ಯವಾಗಿ ಏನಂತಾರೆ ಕೆಲವೊಂದಿಷ್ಟು ಏನಂತಾರೆ ಮಹಿಳೆಯರಾಗಿರ್ಬೋದು ಮತ್ತು ವಯೋವೃದ್ಧರಾದಿಯಾಗಿ ಎಲ್ಲರೂ ಕೂಡ ಏನಂತಾರೆ ಇವತ್ತಿನ ದಿವಸ ಮತದಾನಕ್ಕೆ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನಾವೀಗ ಅಂದ್ರೆ ಯುವ ಮತದಾರರನ್ನು ಸೆಳೆಯಲಿಕ್ಕೆ ಏನಂತಂದ್ರೆ ಜಿಲ್ಲಾಡಳಿತವು ಕೂಡ ಪ್ರತ್ಯೇಕವಾದಂತಹ ಒಂದು ಮತಗಟ್ಟೆಗಳನ್ನು ಕೂಡ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತೇವೆ ಮತ್ತು ಮಹಿಳೆಯರಿಗಾಗಿ ಪಿಂಕ್ ಮತಗಟ್ಟೆಗಳನ್ನು ಕೂಡ ಮಾಡಿರುವಂತದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ಏನಂತಾರೆ ಬಾಗಲಕೋಟೆ ಏನು ಮತಕ್ಷೇತ್ರದಲ್ಲಿ ಈಗಾಗಲೇ ಬೆಳಗಿನಿಂದಲೇ ಸಾಕಷ್ಟು ಜನರು ಕೂಡ ಮತದಾರರು ಕೂಡ ಏನಂತಾರೆ ಮತಗಟ್ಟೆಗಳಿಗೆ ಬರ್ತಾ ಇರತಕ್ಕಂಥ ಒಂದು ದೃಶ್ಯ
ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಏನು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಟ್ಟು ಏನಂತಂದ್ರೆ ಕಣದಲ್ಲಿ 9 ಜನ ಅಭ್ಯರ್ಥಿಗಳು ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ 9 ಜನ ಅಭ್ಯರ್ಥಿಗಳು ಇವತ್ತಿನ ದಿವಸ ಕಣದಲ್ಲಿ ಇರುವುದರ ಮೂಲಕ ಅವರ ಹಣೆ ಬರಹವನ್ನು ಇವತ್ತಿನ ದಿವಸ ಮತದಾರ ಬರೀತಾ ಇದ್ದಾನೆ. ಹೀಗಾಗಿ ಏನಂತಂದ್ರೆ ಒಟ್ಟಾರೆಯಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗಾಗಲೇ ಬೆಳಗಿನಿಂದಲೇ ಏನಂತಂದ್ರೆ ಚುರುಕಿನ ಒಂದು ಮತದಾನ ನಡೀತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಎಸ್ ಖಂಡಿತ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.